ಮಹಾರಾಷ್ಟ್ರದಲ್ಲಿ ಮತ್ತೆ ಕರ್ನಾಟಕದಲ್ಲಿ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಟಿ ಆರ್ ಪಾಟೀಲ್ ಅವರೆಲ್ಲ ಬಿ ಆರ್ ಪಾಟೀಲ್ ಸರ್ ಅವ್ರ ಕ್ಷೇತ್ರದಲ್ಲೂ ಕೂಡ ಸುಮಾರು 10,000 ಮತದಾರ ಹೆಸರನ್ನ ಕೈ ಬಿಡಕ್ ಪ್ರಯತ್ನ ಮಾಡಿದ್ದಾರೆ. ಕೆಲವು ಕಡೆ ಏನ್ ಮಾಡ್ತಿದ್ದಾರೆ, ನಕಲಿ ಮತದಾರನ ಸೇರಿಸಿದ್ದಾರೆ. ಇನ್ನೊಂದು ಕೆಲವು ಕಡೆ ಏನ್ ಮಾಡ್ತಿದ್ದಾರೆ, ನಿಜವಾದ ಮತದಾರನ ಪಟ್ಟಿಯಿಂದ ಕೈ ಬಿಡುವಂತ ಕೆಲಸ ಮಾಡ್ತಿದ್ದಾರೆ. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 10,000 ಮತದಾರರ ಹೆಸರುಗಳನ್ನ ಡಿಲೀಟ್ ಮಾಡ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಏನ್ ಮಾಡ್ತಿದ್ದಾರೆ, ವ್ಯವಸ್ಥಿತವಾಗಿ ಅಲ್ಲೆಲ್ಲೋ ಡೆಲ್ಲಿಲಿ ಕೂತ್ಕೊಂಡು ಅಲ್ಲಿಂದ ಯಾರಾದ್ರೂ ಮತದಾರಲ್ಲಿ ಯಾರು ನಿಜವಾದ ಮತದಾರರು ಇರ್ತಾರೆ ಅವ್ರನ್ನ ಮತದಾರ ಪಟ್ಟಿಯಿಂದ ಕೈ ಬಿಡಬೇಕು ಅಂತ ಹೇಳಿ ಇವ್ರು ಆಕ್ಷೇಪಣೆ ಸಲ್ಲಿಸುವಂತದ್ದು ಎಲ್ಲೆಲ್ಲೋ ಕೂತ್ಕೊಂಡು. ಆ ನಂತರ ಅವ್ರನ್ನ ತೆಗೆದಾಕ್ಬಿಡೋದು, ಈ ತರ ಆಕ್ಷೇಪಣೆ ಬಂದಿದೆ ಹಾಗಾಗಿ ತೆಗೆದು ಬಿಡ್ತೀವಿ ಅಂತ ಹೇಳಿ. ಪಾಪ ಅವ್ರು ಗೊತ್ತೇ ಇರೋದಿಲ್ಲ ಮತದಾರರಿಗೆ ನಮ್ಮ ಹೆಸರುಗಳು ಕೈ ಬಿಟ್ಟಿದ್ದಾರೆ ಅಂತ ಹೇಳಿ. ಅವ್ರು ಗೊತ್ತಾಗೋಷ್ಟೊಳಗೆ ಚುನಾವಣೆ ಆಗೋಗುತ್ತೆ, ವೋಟಿಂಗ್ ದಿವಸ ಬಂದಿರುತ್ತೆ, ಅಥವಾ ಚುನಾವಣೆ ಡೇಟ್ ಅನೌನ್ಸ್ ಆಗ್ಬಿಟ್ಟಿರುತ್ತೆ. ನಾವು ಮತ್ತೆ ಅವ್ರನ್ನ ಸೇರ್ಸಕ್ಕೂ ಆಗಲ್ಲ, ನಿಜವಾದ ಮತದಾರನ ಸೇರ್ಸಕ್ಕೂ ಆಗಲ್ಲ, ಮತ್ತೆ ಯಾರು ನಕಲಿ ಮತದಾರ ಇರ್ತಾರೆ ಅವ್ರನ್ನ ಪಟ್ಟಿಯಿಂದ ಕೈ ಬಿಡಿಸೋದಕ್ಕೂ ಆಗಲ್ಲ. ಹೀಗೆ ಮಾಡಿ ಸುಮಾರು ಲಕ್ಷಾಂತರ ಮತಗಳನ್ನ ಇವರು ಈ ರೀತಿ ಕಳುವು ಮಾಡಿಕೊಂಡು ಇವತ್ತು ಅಧಿಕಾರಕ್ಕೆ ಬರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ಇದಾರಲ್ಲ, ಅಧಿಕಾರಕ್ಕೋಸ್ಕರ ಯಾವ ನೀಚ ಮಟ್ಟಕ್ಕೆ ಬೇಕಾದ್ರೂ ಉಳಿತಾರೆ. ಅವ್ರಿಗೆ ಸಂವಿಧಾನ, ಕಾನೂನು ಇದೆ, ಅದ್ರ ಬಗ್ಗೆ ಯಾವುದೇ ಗೌರವ ಇಲ್ಲ. ಎಂಥ ವಾಮಮಾರ್ಗ, ಎಂಥ ಕಳ್ಳ ಮಾರ್ಗ ಆದ್ರೂ ಹಿಡಿದು ಅವ್ರು ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ತಿರ್ತಾರೆ. ಯಾವುದೇ ಒಂದು ಪ್ರಜಾಪ್ರಭುತ್ವದ ಒಂದು ಅಡಿಪಾಯ ಅಂತಂತಂದ್ರೆ ಅದು ಚುನಾವಣೆ. ಇವತ್ತು ಚುನಾವಣೆ ನಾವು ಪ್ರಾಮಾಣಿಕವಾಗಿ ಮತ್ತೆ ಮುಕ್ತವಾಗಿ ನಡೀತಾ ಅನ್ನೋ ನಂಬಿಕೆ ಇದ್ರೆ ಮಾತ್ರ ಎಲ್ಲ ರಾಜಕೀಯ ಪಕ್ಷಗಳು ಧೈರ್ಯವಾಗಿ ರಾಜಕೀಯ ಮಾಡಕ್ ಸಾಧ್ಯ, ಚುನಾವಣೆಯಲ್ಲಿ ಭಾಗವಹಿಸೋಕೆ ಸಾಧ್ಯ. ಇವಾಗ ಇಮ್ಯಾಜಿನ್ ಮಾಡಿ, ನಾವೆಲ್ಲಾ ಪಕ್ಷದವರು ಅಧಿಕಾರದಲ್ಲಿದ್ದಾಗ ಜನರಿಗೆ ಎಲ್ಲಾ ಕೆಲಸಗಳನ್ನು ಮಾಡಿಕೊಟ್ಟು ಜನರ ಸಪೋರ್ಟ್ ಅನ್ನು ಕೂಡ ಪಡ್ಕೊಂಡು ಒಳ್ಳೆ ಕೆಲಸ ಮಾಡಿದ್ರು ಕೂಡ, ಜನ ನಮ್ಮ ಪರವಾಗಿದ್ರು ಕೂಡ ಅವರು ವೋಟ್ ನ ಕಳ್ತನ ಮಾಡಿ ಅವ್ರ ಅಧಿಕಾರಕ್ಕೆ ಬರ್ತಾರೆ ಅಂತಂದ್ರೆ ಏನ್ ಪ್ರಯೋಜನ? ಅವಾಗ ಇಷ್ಟೆಲ್ಲ ಕೆಲಸ ಮಾಡಿ ಏನ್ ಪ್ರಯೋಜನ? ನಮ್ಮ ಕಾರ್ಯಕರ್ತರಾಗ್ಲಿ, ನಾಯಕರುಗಳಾಗ್ಲಿ, ನಾವು ಜನರ ಹತ್ರ ಹೋಗಿ ಓಡಾಡಿ ಎಲ್ಲ ಕೆಲಸ ಮಾಡಿ ಏನ್ ಪ್ರಯೋಜನ? ಪ್ರಜಾಪ್ರಭುತ್ವ ಅರ್ಥನೇ ಇರೋದಿಲ್ಲ. ಅವಾಗ ದೇಶನೇ ಪ್ರಜಾಪ್ರಭುತ್ವನ ಕಳ್ಕೊಳ್ಳುತ್ತೆ, ಸರ್ವಾಧಿಕಾರ ಬರುತ್ತೆ, ಇವರೇ ಶಾಶ್ವತವಾಗಿ ಅಧಿಕಾರದಲ್ಲಿ ಇರ್ತಾರೆ. ಇವತ್ತು ಇವ್ರು ಮಾಡ್ತಿರುವಂತ ಕೆಲಸಗಳಿಗೆ ಜನ ಈಗಾಗಲೇ ಅವ್ರ ಮೇಲೆ ರೋಸ್ಕೊಂಡು ಅವ್ರನ್ನ ಅಧಿಕಾರದಿಂದ ಕಿತ್ತೋಗಿದಿರ್ಬೇಕು. ಬಹುಶಃ ಚುನಾವಣೆಯಲ್ಲಿ ಅವ್ರ 400ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ಅಂತ ಬೀಗ್ತಾ ಇದ್ರು. ಆದ್ರೆ ಅವ್ರಿಗೆ ಬಂದಿದ್ದೆಷ್ಟು? ಬರೀ 240 ಸೀಟ್ಗಳು. ಇಷ್ಟೆಲ್ಲ ವೋಟ್ ಚೋರಿ ಮಾಡಿದ್ರು ಕೂಡ ಅವ್ರಿಗೆ ಬಂದಿದೆ 240 ಸೀಟು. ಬಹುಶಃ ಇವ್ರ ಅಧಿಕಾರಕ್ಕೆ ಬರ್ತಿರ್ಲಿಲ್ಲ. ಈ ಬಾರಿ ಇವ್ರ ಅಧಿಕಾರಕ್ಕೆ ಬರದೆ ಬಹುಶಃ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ನಮ್ಮ ಮಿತ್ರ ಪಕ್ಷಗಳು ಇಂಡಿಯಾ ಒಕ್ಕೂಟ ಇದ್ರೆ ನಾವೇ ಅಧಿಕಾರಕ್ಕೆ ಬರಬೇಕಾಗಿತ್ತು ಅಂತ ಅನ್ಸುತ್ತೆ. ಇಷ್ಟೆಲ್ಲ ಮತಗಳು ಮಾಡ್ತಿರೋದು ನೋಡಿದ್ರೆ. ಆದ್ರೂ ಕೂಡ ಇವರು ಅಡ್ಡದಾರಿಯಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಮತ್ತೆ 3ನೇ ಬಾರಿಗೆ. ಈ ಮತಗಳನ್ನು ಹೀಗೆ ಮುಂದುವರಿಯೋದಕ್ಕೆ ಬಿಟ್ರೆ ಪ್ರಜಾಪ್ರಭುತ್ವ ಹಾಳಾಗುತ್ತೆ, ಈ ದೇಶದ ರಾಜಕೀಯ ವ್ಯವಸ್ಥೆ ಹಾಳಾಗುತ್ತೆ. ಯಾವ ರಾಜಕೀಯ ಪಕ್ಷಗಳು ಕೂಡ ಇಲ್ಲಿ ಇನ್ಮೇಲೆ ರಾಜಕೀಯ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇದನ್ನ ನಾವೆಲ್ಲ ಗಂಭೀರವಾಗಿ ಪರಿಗಣಿಸಬೇಕು. ಯಾಕೆಂತಂದ್ರೆ ಅಧ್ಯಕ್ಷರು ಹೇಳ್ತಾ ಇದ್ರು, ಪಕ್ಷ ಇದ್ರೆ ನಾವೆಲ್ಲ, ಪಕ್ಷ ಇದ್ರೆ ಕಾರ್ಯಕರ್ತರು, ಪಕ್ಷ ಇದ್ರೆ ನಾಯಕರು, ಪಕ್ಷ ಇದ್ರೆ ನಮ್ಗೆ ಅಧಿಕಾರ, ಪಕ್ಷ ಇದ್ರೆ ನಾವು ರಾಜಕೀಯ ಮಾಡಕ್ ಸಾಧ್ಯ, ಪಕ್ಷ ಇದ್ದವ್ರು ನಾವೇನು ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಪಕ್ಷನ ಉಳಿಸ್ಬೇಕು ಅಂತಂತಂದ್ರೆ ನಾವು ಈ ಮತಗಳು ವಿರುದ್ಧ ಒಂದು ಅಭಿಯಾನನೇ ಮಾಡ್ಬೇಕು, ಒಂದು ಆಂದೋಲನ ಮಾಡ್ಬೇಕು. ಸ್ವಾತಂತ್ರ್ಯ ಹೋರಾಟದಲ್ಲಿ ಹೆಂಗೆ ಬ್ರಿಟಿಷರು ಹೋರಾಟ ಮಾಡ್ತಿದ್ರು, ಅದೇ ರೀತಿ ನಾವು ಇವತ್ತು ಕೂಡ ಒಂದು ದೊಡ್ಡ ಮಟ್ಟದ ಆಂದೋಲನ ಮಾಡಿ ಮತ ಕಳುವು ಆಗದಿರೋಂಗ್ ನೋಡ್ಕೋಬೇಕು. ಇವತ್ತು ಏನಪ್ಪಾ ಅಂತಂದ್ರೆ ಇಷ್ಟೆಲ್ಲ ಮತ ಕಳುವು ಆಗ್ತಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪಾಪ ಅಷ್ಟೆಲ್ಲ ಪ್ರಯತ್ನ ಪಟ್ಟು 6 ತಿಂಗಳ ಕಾಲ ಅವ್ರ ಟೀಮ್ ನ ಬಿಟ್ಟು ಅಧ್ಯಯನ ಮಾಡಿಸಿ ಅವರು ಇಷ್ಟೆಲ್ಲ ಕಷ್ಟಪಟ್ಟು ಸಾಕ್ಷಿಗಳನ್ನು ಕೊಟ್ಟರು ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅದನ್ನ ಪರಿಗಣನೆಗೆ ತಗೊಳ್ತಿಲ್ಲ. ಎಲೆಕ್ಷನ್ ಕಮಿಷನರ್ ಯಾವತ್ತೂ ಕೂಡ ಎಲೆಕ್ಷನ್ ಕಮಿಷನ್ ಬಹಳ ಫೇರ್ ಆಗಿ ಪ್ರಾಮಾಣಿಕವಾಗಿ ದೇಶದಲ್ಲಿ ಕೆಲಸ ಮಾಡ್ತಿತ್ತು. ಯಾವತ್ತೂ ಕೂಡ ಯಾವುದೊಂದು ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ತಿರ್ಲಿಲ್ಲ. ಆದ್ರೆ ಇವತ್ತೇನಪ್ಪಾ ಅಂತಂದ್ರೆ ರಾಷ್ಟ್ರೀಯ ಚುನಾವಣೆದ ಕಮಿಷನರ್ ಏನಿದ್ದಾರೆ, ಆಯುಕ್ತರಿದ್ದಾರೆ, ಅವರು ಒಬ್ಬ ರಾಜಕೀಯ ಪುಡಾರಿ ತರ ಮಾತಾಡ್ತಿದ್ದಾರೆ. ಇವತ್ತು ನಮ್ಮ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು ಇಷ್ಟೆಲ್ಲ ಗುರುತರವಾದಂತಹ ಆರೋಪ ಮಾಡಿದ್ರು ಕೂಡ, ಗಂಭೀರವಾದಂತಹ ಆರೋಪ ಮಾಡಿದ್ರು ಕೂಡ ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಆರೋಪ ಮಾಡಿರೋರ್ ಮೇಲೆನೆ ಇವರು ದಾಳಿ ಮಾಡ್ತಾ ಇದ್ದಾರೆ, ಅವ್ರಿಗೇನೆ ತೇಜೋವಧೆ ಮಾಡುವಂತ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಇವತ್ತು ಚುನಾವಣಾ ಆಯೋಗ ಕೂಡ ಇವತ್ತು ಕಾಂಪ್ರಮೈಸ್ ಆಗಿದೆ. ಚುನಾವಣಾ ಆಯೋಗನು ಕೂಡ ಇವರು ತಮ್ಮ ಕಪ್ಪೆ ಬಿಟ್ಟು ತಗೊಂಡ್ಬಿಟ್ಟಿದ್ದಾರೆ. ಹೀಗೆ ದೇಶದ ಒಂದೊಂದೇ ಸಾಂವಿಧಾನಿಕ ಸಂಸ್ಥೆಗಳು ಹಾಳಾಗ್ತಾ ಹೋದ್ರೆ ದೇಶ ಹಾಳಾಗೋಗುತ್ತೆ. ಹಾಗಾಗಿ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು. ಅದಕ್ಕೆ ಮಾಡ್ಬೇಕು ಏನಪ್ಪಾ ಅಂತಂದ್ರೆ ಈ ದೇಶದಲ್ಲಿ ಇರುವಂತಹ ಅಧಿಕಾರದಲ್ಲಿ ಇರೋ ಎಲ್ಲರಿಗೂ ಗೊತ್ತಾಗ್ಬೇಕು, ಇವತ್ತು ದೇಶದಲ್ಲಿ ಅಡ್ಡದಾರಿಯಿಂದ ಮತಗಳು ಮಾಡಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ಆ ರೀತಿ ಮಾಡಿದ್ರೆ ಜನನೇ ಸಿಡಿದು ಹೇಳ್ತಾರೆ. ಜನ ನೇಪಾಳದಲ್ಲಿ ಏನ್ ಮಾಡಿದ್ರು ಆ ರೀತಿ ಇವರು ಕೂಡ ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು. ಅದಾಗ್ಬೇಕು ಅಂತಂತಂದ್ರೆ ಈ ಸಹಿ ಸಂಗ್ರಹಣೆ ಏನಿದೆಯಲ್ಲ ಇದು ಯಶಸ್ವಿ ಆಗ್ಬೇಕು. ನಮ್ಮ ವರ್ಣಾ ಕ್ಷೇತ್ರದಲ್ಲಂತೂ ಅದು ಮುಖ್ಯಮಂತ್ರಿಗಳು ಪ್ರತಿನಿಧಿಸಿರೋ ಕ್ಷೇತ್ರ. ಈಗಾಗಲೇ ಟೂಮ್ ಮೀಟಿಂಗ್ ಅಲ್ಲೂ ಮಾಡಿದ್ರು, ಅಲ್ಲೂ ಕೂಡ ಎಐಸಿಸಿ ನಾಯಕರು ಅಧ್ಯಕ್ಷರಿಗೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಿ ಸಂಗ್ರಹಣೆ ಆಗ್ಬೇಕು ಅಂತ ಹೇಳಿ. ಸೊ ಹಾಗಾಗಿ ನಾವು ಬರೀ 25,000 ಮಾಡಿದ್ರೆ ಸಾಲದು, ಕನಿಷ್ಠ ಸಂಖ್ಯೆ 25,000 ಸಂಗ್ರಹಣೆ ಆಗ್ಬೇಕು ಅಂತ ಅವ್ರು ಹೇಳಿದ್ದಾರೆ. ನಾವು ಕನಿಷ್ಠ ಪಕ್ಷ 75,000 1 ಲಕ್ಷ ಆದ್ರೂ ಸಹಿ ಸಂಗ್ರಹಣೆ ಮಾಡ್ಲೇಬೇಕು. ನಿರ್ಭೀತ,
ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.